ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ವಿಶ್ವ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ ಈ 10 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ ಅನ್ನುವಂಥ ಡೀಟೇಲ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಸಹಜವಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಒಂದು 10 ವರ್ಷದಲ್ಲಿ ಒಬ್ಬರು ಸಂಸದರು, ಒಬ್ಬರು ಶಾಸಕರ ಆದಾಯ ಎಷ್ಟು ಏರಿಕೆ ಆಗ್ಬೋದು, ಎಷ್ಟು ಹೆಚ್ಚಾಗ್ಬೋದು, ಆ ಪ್ರಮಾಣ ಹೇಗೆ? ಸಂಸದರಿಗೂ ಸಂಬಳ ಬರುತ್ತೆ, ಶಾಸಕರಿಗೂ ಸಂಬಳ ಬರುತ್ತೆ, ಮಂತ್ರಿಗಳಿಗೂ ಸಂಬಳ ಬರುತ್ತೆ, ಪ್ರಧಾನಿಗಳಿಗೂ ಸಂಬಳ ಬರುತ್ತೆ, ರಾಷ್ಟ್ರಪತಿಗಳಿಗೂ ಸಂಬಳ ಬರುತ್ತೆ. ಅದರಂತೆ ಆ ಸಂಬಳದ ಆಧಾರದ ಮೇಲೆ ಅವರ ಆಸ್ತಿಯ ಮೌಲ್ಯ ಹೆಚ್ಚಾಗ್ತಾ ಹೋಗ್ಬೋದು. ಅವರ ಖರ್ಚು ವೆಚ್ಚಗಳೆಲ್ಲ ಹೇಗೆ, ಅವ್ರ ಓಡಾಟ ಹೇಗೆ, ಅವರು ಒಂದು ಊರಿನಿಂದ ಮತ್ತೊಂದು ಊರಿಗೆಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ಅವರ ದೈನಂದಿನ ಚಟುವಟಿಕೆಗಳಿಗೆ ಅವರಿಗೆ ಬೇಕಾದಂಥ ಹಣ ಇದೆಲ್ಲವನ್ನೂ ಕೂಡ ಮಿಕ್ಕಿ ಈ ನಡುವೆ ಅವರ ಆಸ್ತಿ ಎಷ್ಟು ಹೆಚ್ಚಾಗಿದೆ, ಸ್ಥಿರಾಸ್ತಿ ಎಷ್ಟು ಹೆಚ್ಚಾಗಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಹೆಚ್ಚಾಗಿದೆ, ಎಲ್ಲವನ್ನು ಕೂಡ ಇವತ್ತು ನಾವು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಅಲ್ಲ, ರಾಹುಲ್ ಗಾಂಧಿಯವರ ಆಸ್ತಿ ಕೂಡ ಈ 10 ವರ್ಷದಲ್ಲಿ ಎಷ್ಟು ಹೆಚ್ಚಾಗಿದೆ, ಇದರ ಹಿಂದೆ ಅವರ ಆಸ್ತಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾವೀಗ ಡಿಟೇಲ್ ಆಗಿ 1 by 1 ನೋಡ್ತಾ ಹೋಗೋಣ. ನೋಡಿ, ಕಳೆದ 10 ವರ್ಷಗಳಲ್ಲಿ 400% ಏರಿಕೆಯಾಗಿದೆ ನಮ್ಮ ಸಂಸದರ ಆಸ್ತಿ. ಕೇವಲ ಮೋದಿ ಮಾತ್ರ ಅಲ್ಲ, ಸುಮಾರು ನಮ್ಮ ಲೋಕಸಭೆಯ ಎಷ್ಟು ಜನ ಸಂಸದರಿದ್ದಾರೆ ಅವರೆಲ್ಲರ ಆಸ್ತಿಯೂ ಕೂಡ 400% ಏರಿಕೆ ಆಗಿದೆ ಅನ್ನೋದನ್ನು ಈಗ ಒಂದು ವರದಿ ಹೇಳ್ತಾ ಇದೆ. ADR ವರದಿಯ ಪ್ರಕಾರ ಇದೊಂದು ನಂಬರ್ಸ್ ಈಗ ಎಲ್ಲರನ್ನೂ ಕೂಡ ಇಷ್ಟು ಜಾಸ್ತಿ ಆಯ್ತಾ ಅನ್ನೋ ರೀತಿಯಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಕಳೆದ ವರದಿಯಂತೆ, ಅಂದರೆ 10 ವರ್ಷದ ಹಿಂದಿನ ವರದಿಯಂತೆ 110% ಹೆಚ್ಚಳವಾಗಿತ್ತು, ಅದು ಈ ಹಿಂದೆ. ಆದರೆ ಅದರ ನಂತರದ ವರದಿಯಲ್ಲಿ ಈಗ 400% ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಈ ವರದಿ ಸಂಪೂರ್ಣವಾದಂಥ ಒಂದು ನಂಬರ್ಸನ್ನು ಕೊಟ್ಟಿದೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ 86% ಬೆಳೆದಿದೆ. ಈ 10 ವರ್ಷದಲ್ಲಿ 86% ಪ್ರಧಾನಿ ಮೋದಿಯವರ ಆಸ್ತಿ ಬೆಳೆದಿದೆ. ಹಾಗೆ ರಾಹುಲ್ ಗಾಂಧಿಯವರ ಆಸ್ತಿ 117% ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಹೇಳ್ತಾ ಇದೆ. ಅಂದರೆ 117% ಅಂತ ಹೇಳಿದರೆ 20.39 ಕೋಟಿ ರೂಪಾಯಿ ಇನ್ಕ್ರೀಸ್ ಆಗಿದೆ. ಶಾಸಕರ ಆರ್ಥಿಕ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆ ಆಗಿರೋದು ಈ 10 ವರ್ಷದಲ್ಲಿ ಕಂಡು ಬರ್ತಾ ಇದೆ. ಅದು ನಾನಾ ಕಾರಣಗಳಿರ್ಬೋದು. ಈಗ ಸಹಜವಾಗಿ ಒಬ್ಬರು ಸಂಸದರಂದರೆ ಅವ್ರದ್ದು ಬೇರೆ ಬೇರೆ ವ್ಯವಹಾರಗಳೆಲ್ಲ ಇರುತ್ತೆ. ಅಂದರೆ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಆಗಿರ್ತಾರೆ, ಒಬ್ಬರು ಸಾಫ್ಟ್ವೇರ್, ಅಂದರೆ ಬೇರೆ ಬೇರೆ ವ್ಯವಹಾರಗಳಿರುತ್ತೆ ಅವ್ರದ್ದು. ಕೆಲವು ಕಂಪನಿಗಳಿರುತ್ತೆ, ಕೆಲವು ಮ್ಯೂಚುವಲ್ ಫಂಡ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಕೆಲವು ಶೇರ್ಸ್ಗಳಿರುತ್ತೆ, ಕೆಲವು ಒಡೆತನದ ಸಂಸ್ಥೆಗಳಿರುತ್ತೆ. ಇದೆಲ್ಲವೂ ಕೂಡ ಅವರ ಆದಾಯದ ಮೂಲವೇ ಆಗಿರುತ್ತೆ. ಈ ಕಾರಣದಿಂದ ಹೆಚ್ಚಾಗಿರಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ನೋಡಿ, ಕಳೆದ 10 ವರ್ಷದಲ್ಲಿ ಭಾರತೀಯ ಸಂಸದರ ಸಂಪತ್ತು 400% ಹೆಚ್ಚಳ ಆಗಿದೆ. ಇದನ್ನು ಹೇಳಿರೋದು ADR ಅನ್ನುವಂಥ ಒಂದು ಸಂಸ್ಥೆ. ADR ಅಂತ ಹೇಳಿದರೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅನ್ನುವಂತಹ ಒಂದು ಸಂಸ್ಥೆ ಈ ವರದಿಯನ್ನು ನೀಡಿದೆ. ಇತ್ತೀಚಿನ ವರದಿಯ ಪ್ರಕಾರ ಬಹಿರಂಗಪಡಿಸೋದೇನಂತ ಹೇಳಿದರೆ, ಕಳೆದ ದಶಕದಲ್ಲಿ ಸಂಸದರ ಸರಾಸರಿ ಆಸ್ತಿ 110% ಹೆಚ್ಚಾಗಿತ್ತು. ಈ ವರದಿಯಲ್ಲ, ಅದರ ಹಿಂದಿನ ವರದಿಯಲ್ಲಿ 110% ಹೆಚ್ಚಳವಾಗಿತ್ತು. ಈಗ ನಂತರದ ವರದಿಯಲ್ಲೂ ಕೂಡ ಅದು ತ್ರಿಬಲ್ ಜಾಸ್ತಿ ಆಗಿದೆ. ಇನ್ನು ನರೇಂದ್ರ ಮೋದಿ ಅವರು ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿದ್ದರೂ ಕೂಡ ಅವರ ಆಸ್ತಿಯ ಏರಿಕೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿಲ್ಲ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಈ ವರದಿ ಸಾರ್ವಜನಿಕ ಪ್ರತಿನಿಧಿಗಳ ಅಧಿಕಾರ ಅವಧಿಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಹೇಗೆ ಬದಲಾಗಿದೆ ಎಂಬುದನ್ನು ಸೂಚ್ಯವಾಗಿ ತೆರೆದಿಟ್ಟಿದೆ. ಯಾವ ವರದಿ? ಈ ADR ವರದಿ ಅನ್ನೋದು ಜನಪ್ರತಿನಿಧಿಗಳ ಆದಾಯ ಅವರು ಸಾರ್ವಜನಿಕ ಜೀವನದಲ್ಲಿದ್ದಾಗ ಎಷ್ಟು ಏರಿಕೆ ಆಗಿದೆ ಅನ್ನೋದನ್ನು ತೆರೆದಿಟ್ಟಿದೆ. 2014ರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದಾಗ ಅವರ ಆಸ್ತಿ 1.65 ಕೋಟಿ ರೂಪಾಯಿವರೆಗೂ ಇತ್ತು. ಕಳೆದ 10 ವರ್ಷಗಳಲ್ಲಿ ಅವರ ಸಂಪತ್ತು ಈಗ 86% ಇನ್ಕ್ರೀಸ್ ಆಗಿದೆ. ಪ್ರಸ್ತುತ ಅವರ ಆಸ್ತಿ ಈಗ 3.2 ಕೋಟಿ ರೂಪಾಯಿ ಆಸ್ತಿ ಪ್ರಧಾನಿ ನರೇಂದ್ರ ಮೋದಿಯವರು ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಸ್ತುತ
3.2 ಕೋಟಿ ಆಸ್ತಿ ಮಾತ್ರ ಅವರು ಈಗ ಹೊಂದಿರೋದು. ಅಫಿಡವಿಟ್ನಲ್ಲಿ ಅವರು ಈ ರೀತಿ ನನ್ನ ಆಸ್ತಿ ಇಷ್ಟಿದೆ ಅನ್ನೋದನ್ನು ಘೋಷಿಸಿಕೊಂಡಿದ್ದಾರೆ. ಮೋದಿಯವರ ಬಹುಪಾಲು ಆಸ್ತಿ ಇದೆಯಲ್ಲ, ಬ್ಯಾಂಕ್ ಖಾತೆಗಳು ಮತ್ತು ಸ್ಥಿರ ಠೇವಣಿಗಳ ರೂಪದಲ್ಲಿದೆ, ಫಿಕ್ಸ್ಡ್ ಅಸೆಟ್ ಅನ್ನೋ ರೂಪದಲ್ಲಿದೆ. ಇನ್ನು ರಾಹುಲ್ ಗಾಂಧಿಯವರ ಆಸ್ತಿ ಎಷ್ಟು ಡಬಲ್ ಆಗಿದೆ, ಸಂಪತ್ತು ಎಷ್ಟು ಏರಿಕೆ ಆಗಿದೆ ಅನ್ನೋದನ್ನು ನೋಡೋಣ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇವರಿಬ್ಬರದ್ದು ಮಾತ್ರ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ, ಹೇಗೆ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ. ರಾಹುಲ್ ಗಾಂಧಿಯವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಪ್ರತಿಪಕ್ಷ ನಾಯಕರಾಗಿದ್ದ ರಾಹುಲ್ ಗಾಂಧಿಯವರ ಆಸ್ತಿಯಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಎಷ್ಟು ಕೇಳಿದರೆ, ಅವರ ಆಸ್ತಿ ಮೌಲ್ಯ 2014ರಲ್ಲಿ 9.40 ಕೋಟಿ ರೂಪಾಯಿ ಇತ್ತು. 2014ರಲ್ಲಿ ರಾಹುಲ್ ಗಾಂಧಿಯವರ ಆಸ್ತಿ 9.40 ಕೋಟಿ ರೂಪಾಯಿ ಇತ್ತು. ಆದರೆ 2024ರ ಹೊತ್ತಿಗೆ ಅವರ ಆಸ್ತಿ 20.39 ಕೋಟಿ ಈಗ ಏರಿಕೆ ಆಗಿದೆ. ಕಳೆದ ದಶಕದಲ್ಲಿರುವ ಅವರ ಸಂಪತ್ತು ಶೇಕಡ 117% ಹೆಚ್ಚಳವಾಗಿದೆ. ಅಂದರೆ ರಾಹುಲ್ ಗಾಂಧಿಯವರು, ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಆಸ್ತಿಯ ಏರಿಕೆಯಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಅವರು ಇನ್ಕ್ರೀಸ್ ಆಗಿರೋದ್ರ ಬಗ್ಗೆ ಈ ವರದಿ ಹೇಳ್ತಾ ಇದೆ. ರಾಹುಲ್ ಗಾಂಧಿ ತಮ್ಮ ಸಂಪತ್ತನ್ನು ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮ್ಯೂಚುವಲ್ ಫಂಡ್ಗಳು ಕೂಡ, ಹಾಗೆ ರಿಯಲ್ ಎಸ್ಟೇಟ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹೂಡಿಕೆ ಮಾಡಿದ್ದಾರೆ. ಇದು ಸಹಜವಾಗಿ ಜನರಿಗೊಂದು ಕುತೂಹಲ ಇರುತ್ತೆ, ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿಯವರ ಆಸ್ತಿ ಈವರೆಗೂ ಕೂಡ ಎಷ್ಟಿದೆ ಅಂಥೇಳಿ. ರಾಹುಲ್ ಗಾಂಧಿ ಅವ್ರದ್ದು 20 ಕೋಟಿ ಸಮಥಿಂಗ್ ಇದೆ, ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವ್ರದ್ದು 3 ಕೋಟಿ ಸಮಥಿಂಗ್ ಇದೆ. ಇದು ಒಂದು ವರದಿ, ADR ಅನ್ನುವಂಥ ಒಂದು ಸಂಸ್ಥೆ ಕೊಟ್ಟಂಥ ವರದಿಯ ಪ್ರಕಾರ ಈ ರೀತಿ ಅವರು ಘೋಷಿಸಿಕೊಂಡಂಥ ಆದಾಯ ಏನಿದೆಯಲ್ಲ, ಅವರು ಘೋಷಿಸಿಕೊಂಡಂಥ ತಮ್ಮ ಆಸ್ತಿಯ ಮೌಲ್ಯವನ್ನು ತಿಳಿಸಿದಾಗ ಇದು ಈ ರೀತಿ ಒಂದು ಲೆಕ್ಕಾಚಾರವನ್ನು ಹಾಕಿಕೊಟ್ಟಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಏರಿಕೆನೂ ಕೂಡ ಆಗಬಹುದು. ಕೆಲವು ಸಂಸದರ ಆಸ್ತಿ ಕಡಿಮೆ ಆಗಿದ್ದು ಕೂಡ ಈ ADR ವರದಿಯಲ್ಲಿ ನಂಬರ್ಸನ್ನು ಕೊಟ್ಟಿದ್ದಾರೆ. ಆದರೆ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ, ಪ್ರಧಾನಿ ಮೋದಿಯವರ ಆಸ್ತಿ ಎಷ್ಟಿದೆ, ಈ 10 ವರ್ಷದಲ್ಲಿ ಎಷ್ಟು ಏರಿಕೆ ಆಗಿದೆ, ಹಾಗೆ ಈಗ ಒಟ್ಟು ಪ್ರಸ್ತುತ ಎಷ್ಟಿದೆ ಅನ್ನೋದು, ಹಾಗೆ ರಾಹುಲ್ ಗಾಂಧಿಯವರ ಆಸ್ತಿ ಕಳೆದ 10 ವರ್ಷದಲ್ಲಿ ಎಷ್ಟು ಏರಿಕೆ ಆಗಿದೆ, ಅವರು ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅವರ ಆಸ್ತಿ ಯಾವ ಸ್ವರೂಪವಾಗಿ ಇದೆ ಅನ್ನೋದು ಕೂಡ ನಿಮಗೀಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪ್ರಧಾನಿ ಮೋದಿಯವರ ಆಸ್ತಿ ಒಂದು ರೇಂಜ್ಗೆ ಏರಿಕೆ ಆದರೆ ರಾಹುಲ್ ಗಾಂಧಿಯವರ ಆಸ್ತಿ ಅದು 3-4 ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಇದು ಮೋದಿ ಹಾಗೆ ರಾಹುಲ್ ಗಾಂಧಿಯವರ ಆಸ್ತಿಯ ವಿವರ, ಈಗ ಇರುವಂಥ ಪ್ರಸ್ತುತ ಆಸ್ತಿಯ ವಿವರ. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.